ಗುರುಜಿ, ವಾಸ್ತು ಪ್ರಿಯರೆಲ್ಲರೂ ಈ ಒಂದು ವಿಭಾಗವನ್ನ ತಪ್ಪದೇ ನೋಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಶಿವಂ ವಾಸ್ತು ಅನ್ನೋ ಸಮಯ ಈಗ. ಖಂಡಿತ. ಶಿವಂ ವಾಸ್ತುವಲ್ಲಿ ನಾವು ಒಂದು ನಿವೇಶನವನ್ನ ಕಟ್ಟೋದು ಬಹಳ ಕಷ್ಟ ಅಂತ ಹೇಳ್ತಾ ಬಂದ್ವಿ. ಪಾಪ ಯಾರೋ ಪತ್ರ ಬರೆದಿದ್ದಾರೆ, ಒಂದು ಮನೆ ಆಗಲಿ ಅಂತ. ಗೃಹ ನಿವಾಸದಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನ ದೂರ ಮಾಡ್ಕೊಳ್ಳೋಕ್ಕೆ ಮನೆಯಲ್ಲಿ ಗೃಹ ಪ್ರವೇಶ ಆಗೋಕ್ಕೆ ಮೊದಲು ಗುದಲಿ ಪೂಜೆಯಿಂದ ಹಿಡಿದು ಚಾವಣಿಯನ್ನು ಕಟ್ಟೋವರೆಗೂ, ವಿಶೇಷವಾಗಿ ಮನೆ ಗೃಹ ಪ್ರವೇಶ ಆಗೋವರೆಗೂ ಎಲ್ಲವನ್ನು ಹೇಳ್ಕೊಟ್ಟೆ. ಆದರೆ ಮನೆಯಲ್ಲಿ ಯಾವ ಯಾವ ಮೂಲೆಯಲ್ಲಿ ಏನೇನು ಹಾಕಬೇಕು ಅದನ್ನೆಲ್ಲ ಹೇಳ್ಕೊಡ್ಬೇಕು. ಆ ರೀತಿ ಇವತ್ತು ಮನೆ ಗೃಹ ನಿವಾಸದಲ್ಲಿ ನೀವು ಎಲ್ಲಿ ಏನು ಇಡಬೇಕು, ಹೇಗಿಡಬೇಕು, ಯಾವ ರೀತಿ ಇಡಬೇಕು ಅನ್ನೋದನ್ನ ಪರಿವರ್ತನೆ ಮಾಡಿಕೊಡ್ತಾ ಹೋಗ್ತೀನಿ. ಈ ಮೊದಲು ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ವಾಸ್ತು ಪುರುಷನ ಸ್ವಾಗತ ಮಾಡೋಣ, ಬನ್ನಿ. ವಾಸ್ತು ಪುರುಷನಿಗೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ. ಓಂ ನಮಃ ಶಿವಾಯ. ನೋಡಿದ್ರೆ ಈ ಶಿವಂ ವಾಸ್ತುವಲ್ಲಿ ನಮ್ಮ ಕೃಪಾ ಕಟಾಕ್ಷ ಯಾವತ್ತೂ, ಭಗವಂತನ ಕೃಪಾ ಕಟಾಕ್ಷ ಯಾವತ್ತೂ ನಿಮ್ಮೆಲ್ಲರ ಮೇಲೆ ಅನುಗ್ರಹಪೂರ್ವಕವಾಗಿದೆ. ಇವತ್ತು ನಾವುಗಳು ಮನೆಯಲ್ಲಿ ಏನು ಮಾಡಬೇಕು, ನೀವೆಲ್ಲ ಏನೇನು ಕಲೆಕ್ಷನ್ ಮಾಡಬೇಕು ಅಂತ ಹೇಳ್ತೀನಿ. ಅಂದರೆ ನಿಮ್ಮ ತಾತ ಮುತ್ತಾತನ ಕಾಲದ್ದು ಇವತ್ತಿಗೂ ಓಲ್ಡ್ ಇಸ್ ಗೋಲ್ಡ್ ಅಂತ ಪ್ರತಿಯೊಂದು ಉಪಯೋಗ ಆಗತ್ತ ವಸ್ತು. ಈ ಆಗೋಂಥ ವಸ್ತುಗಳು ಯಾವ್ಯಾವುದು ಅಂದರೆ, ಯಾವತ್ತಿದ್ರೂ ಯಾವ ಕಾಲಕ್ಕೂ ಏನೂ ಬಿಸಾಕಬಾರ್ದು ಅಂತ ಹೇಳ್ತೀವಿ. ನೀವೇನು ಮಾಡಬೇಕು, ಹಳ್ಳಿಗೆ ಹೋಗಬೇಕು, ಹಳೇ ಹಸುವಿನ ಮೂಗುದಾರವನ್ನು ತರಬೇಕು. ಯಾವಾಗಪ್ಪ ಹಳ್ಳಿಗೆ ಹೋಗೋದು ಅನ್ನೋದಕ್ಕಲ್ಲ, ಹಳ್ಳಿಗೆ ಹೋದ ತಕ್ಷಣಕ್ಕೆ ಹೊಸ ಮೂಗುದಾರ ತರೋದಲ್ಲ. ಹಳ್ಳಿಗೆ ಹೋಗಬೇಕು, ಹಸು ಹತ್ರ ಹೋಗಬೇಕು, ಎತ್ತತ್ರ ಹೋಗಬೇಕು. ಎಲ್ಲೆಲ್ಲಿ ನೇಗಿಲನ್ನು ಪರಿಪೂರ್ಣವಾಗಿ ರೈತ ಎತ್ಕೊತಾನೋ, ಅಥವಾ ನಿಮ್ಮ ನೆಂಟರಲ್ಲೇ ಯಾರ ಕಾಲಕ್ಕೋ ನಾವುಗಳು ಫಸಲನ್ನು ನಾವೇ ಮಾಡ್ತೀವಿ ಅಂತ ಮಾಡ್ಕೊತಾ ಇದ್ದಾರೋ, ಅವರಲ್ಲಿ 2 ಎತ್ತ ಸಾಕಿರ್ತಾರೋ, ಇಂಥ ಒಂದು ಪಶುಗಳನ್ನು, ವಿಶೇಷವಾಗಿರ್ತಕ್ಕಂಥ ಹಸುಗಳನ್ನು ಅಥವಾ ಎತ್ತುಗಳಿಗೆ ಮೂಗುದಾರಗಳನ್ನು ಕಟ್ಟಿರ್ತಾರೆ. ಈ ಮೂಗುದಾರಗಳನ್ನು ಹಳ್ಳಿಗೆ ಹೋದಾಗ ಕಿತ್ತೋಗಿರೋ ಮೂಗುದಾರನೇ ತರಬೇಕು. ಅಂದರೆ ಏನು, ಅದು ವಿಶೇಷವಾಗಿ ನಾವು ಹೋದಾಗ ಯಾವುದೋ ಕೊಂಡ್ಕೊಂಬರೋದಲ್ಲ, ಹಳೆಯದಾಗಿ ಇಟ್ಟಿರ್ತಾರೆ, ಸುತ್ತಿಟ್ಟಿರ್ತಾರೆ. ಆ ಮೂಗುದಾರಗಳನ್ನು ವಾಪಸ್ ತರಬೇಕು. ದಯವಿಟ್ಟು ಹಳ್ಳಿಲಿರ್ತಕ್ಕಂಥವರು ಈ ಮೂಗುದಾರಗಳನ್ನು ಬಿಸಾಕಬೇಡಿ. ನಿಮ್ಮ ನೆಂಟರಿಷ್ಟ್ರಿಗೋ ಅಥವಾ ನಿಮ್ಮ ಮನೆಗಲ್ಲದೆ ನಿಮ್ಮ ಅಕಸ್ಮಾತ್ ಕುಟುಂಬದವರು ಪಟ್ಟಣಕ್ಕೆ ಬಂದುಬಿಟ್ಟಿದ್ರೆ ಇವರಿಗೆಲ್ಲ ಕೊಡೋವಂಥ ಉಪಯೋಗ ಆಗುತ್ತೆ. ಒಂದು ಮನೆಗೆ 2 ಮೂಗುದಾರಗಳನ್ನು ತರಬೇಕು. ಒಂದು ಮೂಗುದಾರ ಮನೆಯ ಮುಂಭಾಗಲಿಗೆ, ಯಾವತ್ತು ತಿಳ್ಕೊಳ್ಳಿ, ಒಂದು ಮೂಗುದಾರ ಮನೆಯ ಮುಂಭಾಗಲು ಯಾವತ್ತಿದ್ರೂ ಒಂದಾಗಿರಬೇಕು ಅಂತ ಹೇಳಿದ್ದೆ. ನೀವೇನು ಮಾಡ್ತೀರಾ, 2 ಬಾಗಿಲು ಮಾಡ್ಬಿಡ್ತೀರಾ. ಮೂಗುದಾರ ಯಾವ್ದು ಕಟ್ತೀರಾ, ಎಡಕ್ಕೆ ಬಾಗಿಲು ಕಟ್ತೀರೋ, ಬಲ ಬಾಗಿಲು ಕಟ್ತೀರೋ ನೋಡ್ತೀರಾ, ಗೊತ್ತಾಗಲ್ಲ. ಅದಕ್ಕೋಸ್ಕರ ಆ ಮೂಗುದಾರವನ್ನು ಒಂದೇ ಬಾಗಿಲಿದ್ದರೆ ಮನೆ ಬಾಗಿಲು ಹಿಂದೆ, ಅಂದರೆ ಮುಂಭಾಗಲ ಹಿಂದೆಯಲ್ಲಿ ನಾವು ಬಾಗಿಲು ತಗೊಂಡು ಹೊರಡೆ ಹೋಗ್ತೀವಲ್ಲ, ಹೋಗಕ್ಕೆ ಮೊದಲು ಆ ಮೂಗುದಾರಕ್ಕೆ ನಮಸ್ಕಾರ ಮಾಡಬೇಕು. ಸಾಕ್ಷಾತ್ ಲಕ್ಷ್ಮೀ ಅನುಗ್ರಹ ಸಿದ್ಧಿ. ಇದು ಯಾವತ್ತು ಒಂದೊಂದು ಹಸುಗಳಿಗೆ, ಒಂದೊಂದು ಪ್ರಾಣಿಗಳಿಗೆ. ಅಂದ್ರೇನು, ಈ ರಾಶಿ, ಆಹಾ ಈ ರಾಶಿ ಬಹಳ ಉತ್ತಮ, ಇದು ಸೂರ್ಯನಿಗೆ ಸಂಬಂಧಪಟ್ಟಿರೋದು. ಈ ರಾಶಿ ಸೂರ್ಯನಿಗೆ ಸಂಬಂಧಪಟ್ಟಿದ್ರೆ ಈ ರಾಶಿಯವರು ಈ ನಿವಾಸದಲ್ಲಿದ್ದರೆ ಈ ರಾಶಿಗೆ ಯಾವ ಪ್ರಾಣಿ ಅಂತ ಹೇಳಿದ್ರು. ಹಾಗೆ ಈ ಮೂಗುದಾರ ಅನ್ನೋದು ಗುರು. ಅಂದರೆ ನಾವು ಸಾಧಾರಣವಾಗಿ ಗುರುವನ್ನು ಹೇಗೆ ತೊಗೊತೀವಿ, ಒಂದು ಹಸುವಲ್ಲಿ ತೊಗೊತೀವಿ. ಹಸು, ಎತ್ತು, ಪಶು ಯಾವುದಾದ್ರೂ ಒಂದು ಒಳ್ಳೆ ಸಾಧು ಪ್ರಾಣಿ ಆಗಿರ್ತಕ್ಕಂಥ ಮನೇಲಿ ಸಾಕಿರ್ತಕ್ಕಂಥದ್ದು ವಿಚಾರತಿದ್ರೆ ಅದಕ್ಕೆ ಕಂಬಿರೋದು. ಅದಕ್ಕೆ ಮೂಗುದಾರ ಅಂದರೆ ಲಗಾಮ್ ಹಿಡ್ಕೊಳ್ಳೋದು. ಮನೆಯ ಲಗಾಮ್ ಕೂಡ, ಮನೆಯಲ್ಲಿರ್ತಕ್ಕಂಥ ಜನಗಳ ಲಗಾಮ್ ಕೂಡ ಮೂಗುದಾರ ಹರಿತವಾಗಿರ್ತಕ್ಕಂಥದ್ದು. ಹರಿತವಾಗಿರ್ಬೇಕು, ಹೊಸದಾಗಲ್ಲ, ನೂತನವಾಗಲ್ಲ, ಹಳೆಯದು, ಭಾಳ ಚೆನ್ನಾಗಿ ಉಪಯೋಗ ಆಗಿರ್ಬೇಕು. ಸುತ್ತಿ ಒಂದು ಪುಟಾಣಿ ಗೂಟ ಥರ ಅಲ್ಲಿ ಹೊಡೆದು ಅದಕ್ಕೆ ಹಾಕಬೇಕು. ಬಾಗಿಲು ಹಿಂದೆ, ಮುಂಭಾಗಿಲು ಹಿಂದೆ, ವಿಶೇಷವಾಗಿ ಹೊರಗಡೆ ಹೋಗೋಕ್ಕೆ ಮೊದಲು ಆ ಮೂಗುದಾರ ನಮಸ್ಕೋಬೇಕು. ಈ ಮುಂಭಾಗದಲ್ಲಿ ಒಳಭಾಗದಲ್ಲಿ ಒಂದು ಮಂತ್ರವನ್ನು ಬರೆದಿಡಬೇಕು. ಆ ಮಂತ್ರ ಏನು ಅನ್ನೋದು ತದನಂತರ ತಿಳಿಸ್ಕೊಡ್ತೀನಿ. ಅಲ್ಲಿ ಬರೆದಿಟ್ಟಿರ್ತಕ್ಕಂಥ ಮಂತ್ರವನ್ನು ಓದಬೇಕು. ಇರಳೆ ಆ ಮಂತ್ರವನ್ನು ಓದಬೇಕು. ಓದದೇ ಇದ್ರೆ ಪ್ರಯೋಜನವಿಲ್ಲ. ಹೊರಗೆ ಹೋಗಿ ಮೊದಲು ಅಲ್ಲಿ ಮುಟ್ಟು ನಮಸ್ಕಾರ ಮಾಡ್ಕೊಳ್ಳೋದು. ಆ ದೇವರು, ಅಲ್ಲಿರ್ತಕ್ಕಂಥ ಒಂದು ದೇವರು ಇರ್ತಾನೆ, ಆ ದೇವ್ರನ್ನ ಇಡಬೇಕು. ಕೆಳಗಡೆ ಒಂದು ಮಂತ್ರವನ್ನು, ಅಂದರೆ ದಿನ ನಿಮಗೆ ಬಾಯಿಪಾಠ ಬಂದರೆ ಬರಿಬೇಕು ಅಂತೇನಿಲ್ಲ, ಅರ್ಥ ಆಯ್ತಾ? ಆ ದೇವರಲ್ಲಿ ಇರಬೇಕಾದ್ರೆ ಆ ದೇವರು ಇರ್ತಕ್ಕಂಥ ಮುಖ್ಯ. ಇಲ್ಲ ಕೆಲವ್ರಿಗೆ ಓದಕ್ಕೆ ಬರಲ್ಲ, ಅಯ್ಯೋ ಹೊರಗಡೆ ಹೋಗ್ತಾರೆ, ನಮಗೇನು ಗೊತ್ತು, ಇಲ್ಲ ಮಂತ್ರ ಓದ್ಕೊಂಡು ಹೋಗಲಿ. ದಿನ ಓದ್ಕೊಂಡು ಆ ಮೂಗುದಾರ ಹೀಗೆ ಸುತ್ತಕೊಂಡಿರ್ತೀವಿ ದೊಡ್ಡದಾಗೆ, ಅದರ ಮಧ್ಯದಲ್ಲೇ ಇಡಬೇಕು. ನಮಸ್ಕಾರ ಮಾಡಿ ಹೋಗಬೇಕು ಮುಂಭಾಗಲಿಗೆ. ಆ ಮಂತ್ರ ಏನು ಅನ್ನೋದು, ಆ ದೇವರು ಏನು ಅನ್ನೋದು ತಿಳಿಸ್ಕೊಡ್ತೀನಿ. ಆದರೆ ನೀವು ಕಾಯಬೇಕು. ಒಂದು. ಎರಡನೇ ಭಾಗ, ನಮ್ಮಲ್ಲಿ ಯಾವತ್ತಿದ್ರೂ ನಾನು ನಿಮಗೇನು ಹೇಳ್ತಾ ಇದ್ದೆ,
ಎಲ್ಲಾದರೂ ಹೆಣಗಳು ಹೋದರೆ ಆ ಹೆಣಗಳು ಹೋದಾಗ ಅಥವಾ ಹಳ್ಳಿಲಿ ಸಾಧಾರಣವಾಗಿ ತಿಳ್ಕೊಳ್ಳಿ ಒಂದು ಕಾಯಿನ್ಸ್ ಬಿಸಾಕ್ತಾರೆ, ಹಿಂಗೆ ಹೆಣದ ಮೇಲಿಂದ ಕಾಸುಗಳನ್ನ ಬಿಸಾಕೋರು. ಆಗೆಲ್ಲ 10 ಪೈಸಾ 5 ಪೈಸಾ 20 ಪೈಸಾ ಹೀಗೆ ಬಿಸಾಕೋರು. ಇದನ್ನ ಬಾಗಿಲ್ನ ವಿಶೇಷವಾಗಿರ್ತಕ್ಕಂಥ ಹೊಸಲೆ ಮೇಲೆ ಅಂದರೆ ಕೆಳಗಡೆ ಹೊಸಲ ಮೇಲೆ ಮಾತ್ರ ಹೊಡಿಬೇಕು. ಯಾವತ್ತೂ ಅದನ್ನು ಮುಂಭಾಗದಲ್ಲಿ ಹೊಡಿಬಾರ್ದು. ಏನಕ್ಕೆ ಕಾಯಿನ್ಸ್ಗಳು ಅಂದರೆ ಸತ್ತೋದ ಆತ್ಮ ಪುನರಪಿ ಜನನಂ ಪುನರಪಿ ಮರಣಂ, ಆ ಮರಣ ಮತ್ತು ಜನನದ ಮಧ್ಯಭಾಗದಲ್ಲಿ ಮಾಯೆ ಅಂತಕ್ಕಂಥ ಈ ಕಾಸು ಬೆಳ್ಳಿ ಅಂದರೆ ಚಂದ್ರ ಮನಸ್ಸನ್ನ ಚೆನ್ನಾಗಿ ಇಟ್ಟಿರ್ತಂತೆ. ಹಿತ್ತಲು ಬಾಗಿಲು ಇಲ್ಲೇ ಅಂತಾರೆ ಕೆಲವರು, ಅಂಥವರೆಲ್ಲ ಏನು ಮಾಡಬೇಕು, ಮಾಡಿ ಮೇಲೆ ಟೆರಸ್ನಲ್ಲಿ ಒಂದು ಬಾಲ್ಕನಿ ಇಟ್ಕೊಂಡಿದ್ದಾರೆ. ಈ ಮೇನ್ ಡೋರ್ಗೆ ಹಿತ್ತಲು ಬಾಗಿಲು ಥರ ಅದು ಅಕಸ್ಮಾತ್ ಇದ್ದರೆ ಅದನ್ನೇ ಹಿತ್ತಲು ಬಾಗಿಲನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ನೀವೇನು ಹೊರಗಡೆನೇ ಹೋಗಬೇಕು ಅಂತೇನಿಲ್ಲ, ಬಾಲ್ಕನಿಂದ ಹೊರಗಡೆ ಹೋದ್ರೂ ಆಯಿತು, ಬಾಗಿಲು ತೆಗೆದು ಹೊರಗಡೆ ಹೋದ್ರೂ ಆಯಿತು, 1-2 ಫೀಟ್ ಒಳಗಡೆ ಹೋದ್ರೂ ಹಿತ್ತಲು ಬಾಗಿಲು. ಅಕಸ್ಮಾತ್ ಇಲ್ಲ ನಿಜವಾಗ್ಲೂ ನಾವು ಹಿತ್ತಲು ಬಾಗಿಲು ಇಟ್ಟಿದ್ದೀವಪ್ಪ ಹೊರಗಡೆ ಹೋಗ್ಬೋದು ಅಂದರೆ ಹಿತ್ತಲು ಬಾಗಿಲು. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಅಟ್ಯಾಚ್ ಬಾತ್ರೂಮ್ ಮಾಡಿರ್ತಾರೆ. ಈ ಅಟ್ಯಾಚ್ ಬಾತ್ರೂಮು ಲೆಟ್ರಿನ್ ಒಳಗಿರುತ್ತೆ ಅಂತ ಇಟ್ಕೊಳ್ಳಿ. ಏನೇಳಿ ಲೆಟ್ರಿನ್ ಒಳಗೆ, ಹೊರಗಡೆ ಕೆಲಸದವ್ರು ಬಸಾಕೋಣ ಆ ಕಡೆಯಿಂದನೇ ಬರಲಿ, ಆ ಕಡೆನೂ ಬಾಗಿಲು ಅಂದರೆ ಅದು ಔಟ್ಡೋರ್ಗೂ ಉಪಯೋಗಿಸ್ಬೋದು, ಇಂಡೋರ್ಗೆ ನೀವು ಉಪಯೋಗಿಸ್ಬೋದು. ಅಂದರೆ ಒಂದೇ ಲೆಟ್ರಿನ್ಗೆ 2 ಬಾಗಿಲು ಇಟ್ಬಿಡ್ತಾನೆ. ಈ ಕಡೆ ಬಾಗಿಲು ಚಿಲ್ಕ ಹಾಕೊಂಡ್ಬಿಟ್ರೆ ನೀವು ಉಪಯೋಗಿಸ್ಬೋದು, ಆ ಕಡೆ ಬಾಗಿಲು ತೆಗೆದುಬಿಟ್ಟು ಈ ಕಡೆ ಬಾಗಿಲು ಚಿಲ್ಕ ಹಾಕೊಂಡ್ಬಿಟ್ರೆ ಆ ಕಡೆ ಕೆಲಸದವ್ರು ಉಪಯೋಗಿಸ್ಬೋದು. ಆ ಥರ ಮಾಡಿರ್ತಾರೆ. ಇನ್ ಕೇಸ್ ಆ ಶೆಡ್ ಗಿಡ್ ಇಟ್ಕೊಂಡಿರ್ತಾರೆ, ಕಾರ್ ಶೆಡ್ ಅಂಥವ್ರು ಅಂಥ ಬಾಗಿಲು ಬರ್ತದೆ. ಅದು ಹಿತ್ತಲು ಬಾಗಿಲು ಅಂತ ತಿಳ್ಕೊಳ್ಳಿ. ನೀವು ಕೆಲವರು ಹಿತ್ತಲು ಬಾಗಿಲೇ ಕಟ್ಟರಲ್ಲಪ್ಪ, ಅಯ್ಯೋ ಸದ್ಯ ನಮಗಿರೋ ಸೈಟಲ್ಲಿ ಇರೋ ಒಂದು ಬಾಗಿಲು ಸಾಕಾಗಿದೆ, ಹಿತ್ತಲು ಬಾಗಿಲು ಬೇರೆ ಅಂತ ಒಂದಷ್ಟು ಜನ ಅಂತಾರೆ. ಅಂಥವ್ರು ಏನು ಮಾಡೋದು, ದೊಡ್ಡ ಕಿಟಕಿಗಳಿರ್ತಕ್ಕಂಥವ್ರು ಹಿಂದ್ಗಡೆ ಆ ಭಾಗದಲ್ಲಿ ಹಿತ್ತಲು ಅಂತಂದರೆ ಈ ಮುಂಭಾಗ ಪೂರ್ವ ಇದ್ದರೆ ಅದು ಪಶ್ಚಿಮಕ್ಕಲ್ಲ, ಯಾವ ಕಾಲಕ್ಕೂ ದಕ್ಷಿಣ. ನೀವು ಇಲ್ಲಿ ಅಕಸ್ಮಾತ್ ಪೂರ್ವದ ಬಾಗಿಲು ಇಟ್ಕೊಂಡ್ರೆ ದಕ್ಷಿಣಕ್ಕೆ ಇಟ್ಕೋಬೇಕು, ಉತ್ತರದ ಬಾಗಿಲು ಇಟ್ಕೊಂಡ್ರೆ ಪಶ್ಚಿಮಕ್ಕೆ ಇಟ್ಕೋಬೇಕು. ಆ ಥರದ ಕಿಟಕಿಗಳೇನಾದಿದೆ ದೊಡ್ಡ ಕಿಟಕಿಗೆ ಅಲ್ಲಿ ಹೋಗಿ ಹೊಡಿಬೋದು. ಈ ಕಾಸು ನಾಣ್ಯಗಳು ಏನು ಬರುತ್ತೆ ಅವಾಗೇನಾಗುತ್ತೆ, ಮನೆ ಒಳಗೆ ಭೂತ ಪ್ರೇತ ಪಿಶಾಚಿಗಳು ಬರೋದಿಲ್ಲ. ಇದಕ್ಕೆ ಒಂದು ವಿಶೇಷವಾದ ಮಂತ್ರ ಇದೆ. ಆ ಮಂತ್ರದ ಕೆಳಗೆ ಅಧಿದೇವತೆ ಪ್ರತಿದೇವತೆ, ಅಲ್ಲಿ ಏನು ಮಾಡಬೇಕು, ಒಂದು ಅಧಿದೇವತೆ ಅಂತ ಸ್ಮರಣೆ ಮಾಡ್ಕೋಬೇಕು. ಅಂದರೆ ಏನು ಮಾಡಬೇಕು, ಪ್ರತಿದಿನ ಅಕ್ಕಿಯನ್ನು ನೀವು ಅನ್ನವನ್ನು ಏನು ತೊಗೊತೀರಾ ಆ ಹಿತ್ತಲು ಭಾಗದಲ್ಲೇ ಹೋಗಿಡಬೇಕು. ಅಂದ್ರೇನು, ಕಾಗೆಗೆ ಅನ್ನನೋ ಅಥವಾ ಮನೇಲಿ ಊಟ ಮಾಡಿದಾಗ ಒಂದು ಹಿಡಿ ಅನ್ನನೋ ಕಣ್ಣು ಕೂತ್ಕೊಂಡು ಹೊರಗಡೆ ಹಾಕ್ಬಿಡ್ಬೇಕು. ಇದು ಕಾಳಭೈರವ ದರ್ಶನ. ಯಾವುದಾದ್ರೂ ಒಂದು ಕಾಳಭೈರವ ಯಾವತ್ತೂ ಹಿತ್ತಲಲ್ಲಿ ಬರ್ತಾರಂತೆ, ಮೃತ್ಯುನ ಪರಿವರ್ತನೆ ಮಾಡ್ಕೊಡ್ತಾನಂತೆ. ನೀವು ಹೋಗಿ ಆ ಕಾಳಭೈರವ ದರ್ಶನ ಊಟಕ್ಕೆ ಮೊದಲು ಕಣ್ಣು ಕೂತ್ಕೊಂಡು ಎತ್ಕೊಂಡು ಹೋಗಿ ಹಾಕ್ಬಿಡ್ಬೇಕು. ಅದು ಕಾಗೆ ತಿಂದರೆ ಪಿತೃಗಳ ದೋಷ ಪರಿವರ್ತನೆ ಆಗುತ್ತೆ. ನಾಯಿಗಳು ತಿಂದರೆ ನಾರಾಯಣ ನಾರಾಯಣ ಅಂತ ಸ್ಮರಣೆ ಮಾಡಿಕೊಂಡು ನಮ್ಮ ದಾರಿದ್ರ್ಯವನ್ನು ಪರಿನಾಶ ಮಾಡ್ತಾನೆ ಕಾಳಭೈರವ. ಕಾಲಾಯ ತಸ್ಮೈ, ಕಾಲಕ್ಕೆ ನಮ್ಮನ್ನ ಕಾಲಾಯ ತಸ್ಮೈ ನಮ್ಮ ನಮ್ಮ ಜೀವನವನ್ನು ಹಾಗೆ ತಿರುಗಿಸ್ತಾನೆ. ಅದಕ್ಕೆ ಹಿತ್ತಲು ಬಾಗಿಲಲ್ಲಿ ಹೋಗ್ತಾ ಇರಬೇಕು. ಎಷ್ಟು ಸಲ ಓಡಾಡ್ತೀರಾ, ಕೆಳಗಡೆ ಹೊಡೆದಿರ್ತಕ್ಕಂಥ ನಾಣ್ಯ ಅಪಮೃತ್ಯು ಸಂಕೇತಗಳನ್ನ ದೂರ ಮಾಡುತ್ತೆ. ಅಂದರೆ ನಾಳೆ ಬೆಳಗ್ಗೆ ಬೀಳ್ತೀರಾ, ಅವ್ನು ಬಿದ್ದೇ ಬಿಡಬೇಕು ಅಂತ ಜಾತಕದಲ್ಲಿ ಬರೆದಿರುತ್ತೆ. ದೊಡ್ಡದಾಗಿ ಬೀಳೋ ಬದಲು ಚಿಕ್ಕದಾಗಿ ಬೀಳುತ್ತೆ. ಹೆಣ ಯಾರ್ದೋ ಎತ್ಕೊಂಡು ಹೋಗಿರ್ತಾರೆ, ಬಿಸಾಕಿರೋ ನಾಣ್ಯ ಅದು ನಾಕಾಣಿ ಆಗಬಾರ್ದು. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಕಾಯಿನ್ಸು ಕಬ್ಬಿಣದ್ದಾಗಬಾರ್ದು. ಈಗೆಲ್ಲ ಕಾಯಿನ್ಸ್ ಎಲ್ಲ ಕಬ್ಬಿಣಾಗೋಗಿದೆ. ಬೆಳ್ಳಿ ತತ್ವ 10 ಪೈಸಾ 20 ಪೈಸಾ 5 ಪೈಸಾ ಸಿಗ್ಲಿಲ್ವಾ, ಹುಡ್ಕೊಂಡು ಹೋಗಿ ತಾತನ ಮನೇಲಿ ಅಜ್ಜಿ ಮನೇಲಿ ಯಾರ ಹತ್ರ ಒಂದಷ್ಟು ಕಾಯಿನ್ಸ್ ಇಟ್ಕೊಂಡಿರ್ತಾರೆ, ಆ ವ್ಯವಸ್ಥಿತವಾಗಿ ಒಂದು ಕಾಯಿನು 2-3 ತೊಗೊಂಬನ್ನಿ. ಅದನ್ನೇನು ಮಾಡಬೇಕು, ಅಕಸ್ಮಾತ್ ಯಾರ ಹತ್ರದ್ರೂ ಕೊಂಡ್ಕೊಂಬಂದಿರೋದಾದರೆ ನೀವೇನು ಮಾಡಬೇಕು, ಹೆಣ ಎತ್ತಾರೆ ಗೊತ್ತಾ, ಆವಾಗ ಹೆಣ ಹೋಗ್ತಾ ಇದ್ದ ಸಮಯದಲ್ಲಿ ಈ ಕಡೆಯಿಂದ ಆ ಕಡೆ ಬಿಸಾಕ್ಸ್ಬಿಟ್ಟು ಯಾಕೆಲ್ಲ ಹೇಳಿ ಬಿಸಾಕ್ಸಿ ಅದೇ ಕಾಯಿನ್ ತೊಗೊಂಬಿಡಿ. ಈ ರೀತಿ ಮಾಡಿಕೊಂಡ್ರೆ ಪರಿಪೂರ್ಣ. ಅಯ್ಯೋ ನಾವಲ್ಲಿ ಹೆಣಕ್ಕೆ ಹೋಗೋದಾ ಅಳೋದಾ ಈ ಕಾಯಿನ್ ಬಿಸಾಕೊಂಡು ಕೂತ್ಕೊಳ್ಳೋದಾ ಅನ್ಕೋಬೋದು. ಯಾಕಂದರೆ ನಾ ಈ ಥರ ಹೇಳ್ತಕ್ಕಂಥದ್ದಕ್ಕೆ ನಿಮಗೆ ಪರಿಹಾರ ಅನ್ನೋದು ಮುಖ್ಯವಾಗಿರೋದು. ಯಾವ ಕಾಲಕ್ಕೂ ಇದು ಹಾಸ್ಯ ಅಲ್ಲ, ಯಾವ ಕಾಲಕ್ಕೂ ಅಪಹಾಸ್ಯ ಅಲ್ಲ. ನಾವೆಲ್ಲ ಮೊದಲೇ ಕಾಯಿನ್ಸ್ಗಳು ಎತ್ಕೊಂಡ್ಬಿಟ್ಟಿದ್ವಿ. ಎಷ್ಟೋ ಹೆಣಗಳು ಹೋಗ್ತಾ ಇದೆ, ಆ ಕಾಲದಲ್ಲಿ ಬೇಕಾಷ್ಟು ಕಾಯಿನ್ಸ್ಗಳು ಇಟ್ಕೊಂಡಿದ್ವಿ. ಎಲ್ರಿಗೂ ಕೊಡೋಕ್ಕಾಗಲ್ಲ. ಎಷ್ಟು ಕೆಲವ್ರು ಬಂದಾಗ ಪಾಪ ನಿಜವಾಗ್ಲೂ ಇಲ್ವೆಲ್ಲ ಕಾಯಿನ್ಸ್ ಕೊಟ್ವಿ. ಆದರೆ ಈ ರೀತಿ ನೀವುಗಳು ಕೆಲವರು ಹಳೆ ಬರೀ ಇಟ್ಕೊಂಡಿರ್ತಾರೆ, ಕೆಲವರು ಇಟ್ಕೊಳ್ಳಲ್ಲ. ಅದಕ್ಕೋಸ್ಕರ ಆ ಕಾಯಿನ್ಸ್ ಅಲ್ಲಿ ಒಂದು ಮೂಲ ಮಂತ್ರ ಇದೆ. ಈ ಮಂತ್ರ ಕುದುರೆ ಲಾಳಕ್ಕೆ ವಿಶೇಷವಾಗಿರ್ತಕ್ಕಂಥ ವಿಚಾರ. ಕುದುರೆ ಲಾಳ ನಾವು ಒಂದು ಮನೆಗೆ 2 ಇಟ್ಕೋಬೇಕು. ಇದೆಲ್ಲ ಕಲೆಕ್ಷನ್ಸ್ ಏನೋ ಮನೆ ಒಳಗೆ ನಿರ್ಮಾಣ ಆಗೋಯ್ತು, ಮನೆ ಒಳಗೆ ಹಾಕೋಬೇಕಾದ ಓಲ್ಡ್ ಇಸ್ ಗೋಲ್ಡ್. ಈ ಹಳೆದೆಲ್ಲ ಏನೇನು ಹಾಕೋಬೇಕು, ಹಸುವಿನ ಮೂಗ್ದಾರ ರೆಡಿ ಮಾಡ್ಕೊಂಡ್ರಿ. ನಾಣ್ಯ, ಈ ನಾಣ್ಯ ಏನಂದ್ರೆ 5 ಪೈಸಾ 10 ಪೈಸಾ 20 ಪೈಸಾ ಯಾವುದೋ ಹೆಣದಿಂದ ಹಿಂದ್ಗಡೆ ಹಾಕಿರ್ತಕ್ಕಂಥದ್ದು, ಅದನ್ನು ಹಾಕಿರೋದು ಅಪಾರವಾಗಿರ್ತಕ್ಕಂಥದ್ದು ಹಿತ್ತಲು ಬಾಗಿಲಲ್ಲಿ ಹಾಕೊಳ್ಳೋದು. 2 ಆಯಿತು. ಈಗ ಕುದುರೆ ಲಾಳ 2 ತೊಗೋಬೇಕು. ಈ ಕುದುರೆ ಲಾಳ 2 ತೊಗೊಳೋದನ್ನ ಒಂದು ಒಳಗೆ ಒಂದು ಹೊರಗಡೆ ಹಾಕಬೇಕು. ಹೇಗೆ ಹಾಕಬೇಕು ನೀವು ಕಾಯಬೇಕು, ನಾನು ಹೇಳಬೇಕು.